ಸ್ಟೂಡೆಂಟ್ಸ್ ಪ್ಲೀಸ್ ಈ ವಿಡಿಯೋನ ಎಂಡ್ರಿಗೂ ನೋಡಿ. ಆಲ್ ಆಫ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಿಮ್ದು ಅಕಸ್ಮಾತ್ ಎಕ್ಸಾಮ್ ನಾಳೆನೇ ಸ್ಟಾರ್ಟ್ ಆಗ್ತಿದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ನ ಎಲ್ಲ ಮಟೀರಿಯಲ್ಸ್ ನ ಅಟ್ ಲೀಸ್ಟ್ ನೀವೆಲ್ಲ ಕ್ಯಾರಿ ಮಾಡಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕು ಅಂದ್ರೆ ಈ ತರ ನಿಮ್ಮ ಎಕ್ಸಾಮ್ ಸೆಂಟರ್ ಹೋಗ್ತೀರಾ ನಾಳೆ, ಈ ತರ ನೀವು ಯಾವ ಐಟಮ್ಸ್ ನೀವು ತಗೊಂಡು ಹೋಗ್ಬೇಕು ಹೇಳ್ತೀನಿ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ಫಸ್ಟ್ ಮೇನ್ ಥಿಂಗ್ ಇಸ್ ದ ಹಾಲ್ ಟಿಕೆಟ್. ಇನ್ನು ಅಡ್ಮಿಟ್ ಕಾರ್ಡ್ ಏನ್ ಮೇಲೆ ಅನ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಅಡ್ಮಿಟ್ ಕಾರ್ಡ್ ಸಿಕ್ಕಿದೆ. ಸಿಕ್ಕಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಇಫ್ ಯು ನಾಟ್ ಗಾಟ್ ಅಡ್ಮಿಟ್ ಕಾರ್ಡ್, ಸೊ ಅಡ್ಮಿಟ್ ಕಾರ್ಡ್ ನೀವು ತಗೊಂಡು ಹೋಗ್ಬೇಕು. ಪ್ಲೀಸ್ 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 ಈ ಅಡ್ಮಿಟ್ ಕಾರ್ಡ್ ಇನ್ನೊಂದು ಕಾಪಿ ತಗೊಂಡು ಹೋಗಿ. ತುಂಬಾ ಏನಾಗಂದ್ರೆ ಅಡ್ಮಿಟ್ ಕಾರ್ಡ್ ತುಂಬಾ ಸ್ಟೂಡೆಂಟ್ಸ್ ಕಳ್ಕೊಂಡ್ಬಿಡ್ತಾರೆ. ಓಕೆನಾ? ಸೊ ಪ್ಲೀಸ್ ಕಳ್ಕೋಬೇಡಿ ಅಡ್ಮಿಟ್ ಕಾರ್ಡ್ ನ. ಅಡ್ಮಿಟ್ ಕಾರ್ಡ್ ಜೊತೆಗೆ ನೀವು ಇದು 2 ಕಾಪಿ ಮಾಡ್ಕೊಂಡು ಹೋಗಿ, 2 ಕಾಪಿ. ಓಕೆನಾ? ಈಗ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್, ನೆಕ್ಸ್ಟ್ ಏನು ಸ್ಕೂಲ್ ಐಡಿ ಮತ್ತೆ ಐಡಿ ಪ್ರೂಫ್. ತುಂಬಾ ಸ್ಟೂಡೆಂಟ್ಸ್ ಅಂತಾರೆ ಸರ್ ನಮ್ದು ಐಡಿ ಕಾರ್ಡ್ ಸಾಕಾ? ಸ್ಟೂಡೆಂಟ್ಸ್ ಒಂದು ಕೆಲಸ ಮಾಡಿ, ಪ್ಲೀಸ್ ನೀವೆಲ್ಲರೂ ಕೂಡ ನೀವು ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತಗೊಂಡು ಹೋಗಿ. ಹಂಗೆ ಯಾರಿಗ ಗೊತ್ತು ನಿಮ್ದು ಏನ್ ಬೇಕಾದ್ರೆ ಆಗ್ಬೋದು ಸೆಂಟರ್ ಅಲ್ಲಿ. ಸೊ ಒಂದು ಐಡಿ ಪ್ರೂಫ್ ಗೋಸ್ಕರ ನೀವೆಲ್ಲರೂ ಕೂಡ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ಆಮೇಲೆ ನಿಮ್ದು ಆಬ್ವಿಯಸ್ಲಿ ನಿಮ್ ಸ್ಕೂಲ್ ಐಡಿ ಕಾರ್ಡ್ ಇದ್ದಾರೆ ತಗೊಂಡು ಹೋಗಿ. ಸೊ ಈ 2 ಐಟಮ್ಸ್ ಪ್ಲೀಸ್ ಮಿಸ್ ಮಾಡಬೇಡಿ, ತಗೊಂಡೋಗಿ 2 ಐಟಮ್ಸ್ ನ. ಆಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ಸ್, ಕ್ಲಿಯರ್ ಮಟೀರಿಯಲ್ ಇನ್ ಅ ಕ್ಲಿಯರ್ ಪೌಚ್. ಸೊ ಫಾರ್ ಎಕ್ಸಾಂಪಲ್ ಈ ತರ ನಿಮ್ಗೆ ಮಟೀರಿಯಲ್ ಸಿಗುತ್ತೆ. ಈಗ ತುಂಬಾ ಸ್ಟೂಡೆಂಟ್ಸ್ ಅಂತಾರೆ ಸರ್ ನಾನು ಜಾಮೆಟ್ರಿ ಬಾಕ್ಸ್ ಹೋಗ್ತೀನಿ, ನಡೆಯುತ್ತೆ. ಬಟ್ ಪ್ಲೀಸ್ 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 ತುಂಬಾ ಕಡೆ ಈ ಚೀಟಿಂಗ್ ಅನ್ನ ಇಟ್ಕೊಂಡು ತುಂಬಾ ಚೆಕಿಂಗ್ ಮಾಡ್ತಾರೆ. ಓಕೆನಾ? ಸೊ ಪ್ಲೀಸ್ ಇದರ ಕ್ಲಿಯರ್ ಪೌಚ್ ಇಟ್ಕೊಳ್ಳಿ. ಆ ಕ್ಲಿಯರ್ ಪೌಚ್ ಅಲ್ಲಿ ನೀವು ಪೆನ್ನು ಪೆನ್ಸಿಲ್ ಎಲ್ಲ ಇಟ್ಕೋಬಹುದು. ಈಗ ಎಷ್ಟು ತಗೊಂಡ್ ಹೋಗ್ಬೇಕು ಸ್ಟೂಡೆಂಟ್ಸ್ ಕರೆಕ್ಟ್ ಕೆಲ್ಸ್ಕೊಡಿ. ಈಗ ನೀವೆಲ್ಲರೂ ಕೂಡ ಪೆನ್ ತಗೊಂಡ್ ಹೋಗ್ತೀರಾ ಆಬ್ವಿಯಸ್ಲಿ. ಸೊ ಐ ವುಡ್ ರೆಕಮೆಂಡ್ ಪ್ಲೀಸ್ ಕ್ಯಾರಿ ಅ ಬಾಲ್ ಪೆನ್. ಸ್ಟೂಡೆಂಟ್ಸ್ ಜೆಲ್ ಪೆನ್ ಕೈ ಕೊಡ್ಬೋದು, ಇಂಕ್ ಪೆನ್ ಕೈ ಕೊಡ್ಬೋದು, ಬಟ್ ಬಾಲ್ ಪೆನ್ ಕೈ ಕೊಡಲ್ಲ. ಸೊ ಪ್ಲೀಸ್ ಎಲ್ಲರೂ ಕೂಡ ಅಟ್ ಲೀಸ್ಟ್ 3 ಮಿನಿಮಮ್ 3 ಬಾಲ್ ಪೆನ್ ತಗೊಂಡೋಗಿ, ಬ್ಲೂ ಇಂಕು, ಒಂದು ಬ್ಲಾಕ್ ಇಂಕು ತಗೊಂಡೋಗಿ, ಜೊತೆಗೆ ಬೇಕಾದ್ರೆ ಎಕ್ಸ್ಟ್ರಾ ಒಂದು. ಪ್ಲೀಸ್ ಸಿಕ್ಕಿಲ್ಲ ಅಂದ್ರೆ ಈಗ ಅಂಗಡಿ ಮನೆ ಹತ್ರ ಇರುತ್ತೆ, ತಗೊಂಬನ್ನಿ ಎಲ್ಲರೂ ಕೂಡ. ಸೊ 3 ಬಾಲ್ ಪೆನ್ ತಗೊಂಡೋಗಿ, ಪೆನ್ಸಿಲ್ ತಗೊಂಡೋಗಿ, ಪೆನ್ಸಿಲ್ ನ ಮನೆಯಲ್ಲಿ ಶಾರ್ಪ್ ಮಾಡ್ಕೊಂಡು ತಗೊಂಡೋಗಿ. ಹೋಗ್ಬಿಟ್ಟು ಎಕ್ಸಾಮ್ ಹಾಲ್ ಅಲ್ಲಿ ಶಾರ್ಪ್ ಮಾಡ್ಕೊಂಡು ಬೇಡ. ಸೊ ಪ್ಲೀಸ್ ಪೆನ್ಸಿಲ್ ತಗೊಂಡು ಹೋಗಿದ್ರೆ ಅದನ್ನ ಶಾರ್ಪ್ ಮಾಡಿ ತಗೊಂಡೋಗಿ. 2 ಪೆನ್ಸಿಲ್ ತಗೊಂಡೋಗಿ. ಯಾರಿಗ ಗೊತ್ತು ಲೆಡ್ ಮುರಿದೋಗ್ಬೋದು ಅಂತ. 2 ಪೆನ್ಸಿಲ್ 2 ಕೂಡ ಶಾರ್ಪ್ ಮಾಡ್ಕೊಂಡು, ಎರೇಸರ್ ತಗೊಂಡೋಗಿ, ಹಂಗೆ ಸ್ಕೇಲ್ ಜೊತೆಗೆ ಇರಬೇಕು. ಸೊ ಎಲ್ಲ ಐಟಮ್ಸ್ ಪೆನ್ಸಿಲ್, ಎರೇಸರ್, ಶಾರ್ಪ್ನ, ಸ್ಕೇಲ್ ಎಲ್ಲ ಇರ್ಬೇಕು ನಿಮ್ಮ ಹತ್ರ, ಎಲ್ಲ ಇರಬೇಕು. ಸ್ಕೇಲು ನಾನು ಹೇಳೋದು 15 ಸೆಂಟಿಮೀಟರ್ ಸಾಕು. ಈಗ ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಇದು ಜಾಮೆಟ್ರಿ ಬಾಕ್ಸ್ ಸಿಗುತ್ತೆ, ನಿಮ್ಗೆ ಗೊತ್ತು ಬೇರೆ ಬೇರೆ ಕಂಪ್ನೀಸ್ ಇರುತ್ತೆ. ಪ್ಲೀಸ್ ಕ್ಯಾರಿ ಮಾಡಿ. ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಆ ಬ್ಯಾಗ್ ಇಟ್ಬಿಡಿ ಜಾಮೆಟ್ರಿ ಬಾಕ್ಸ್ ನ. ನೀವ್ ಅಂತೀರ ಸರ್ ಮ್ಯಾಥ್ಸ್ ಮಾತ್ರ ಬೇಕು, ಸ್ಟೂಡೆಂಟ್ಸ್ ಗೊತ್ತು ಮ್ಯಾಥ್ಸ್ ಮಾತ್ರ ಬೇಕು ಇದು. ಬಟ್ ಹಂಗಂತ ಹೇಳ್ಬಿಟ್ಟು ಬಾಕ್ಸ್ ತೆಗೆದು ಆಚೆ ಇಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಬ್ಯಾಗ್ ಸೆಟ್ ಮಾಡ್ಕೊಳ್ಳಿ, ಆ ಬ್ಯಾಗ್ ಅಲ್ಲಿ ಜಾಮೆಟ್ರಿ ಬಾಕ್ಸ್ ಇರ್ಲಿ ಅವಾಗ ಕೂಡ. ಓಕೆನಾ? ಈಗ ಸ್ಟೂಡೆಂಟ್ಸ್ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್, ಒಂದು ವಾಟರ್ ಬಾಟಲ್. ಅಗೇನ್ ತುಂಬಾ ಸೆಂಟರ್ಸ್ ಅಲ್ಲಿ ಅವರೇ ನೀರ್ ಕೊಡ್ತಾರೆ, ಅವ್ರು ಅಲೌ ಮಾಡಲ್ಲ. ಸೊ ನೀವು ಒಂದ್ಸತಿ ಫಸ್ಟ್ ಎಕ್ಸಾಮ್ ಬರೆದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ನಾಳೆ ಎಕ್ಸಾಮ್ ಹೋದ್ಮೇಲೆ ಒಂದು ಫುಲ್ ಐಡಿಯಾ ಬರುತ್ತೆ. ನೀವು ಬಾಟಲ್ ತಗೊಂಡ್ ಹೋಗ್ಬೇಕಾ, ಅಲ್ಲಿ ಬಾಟಲ್ ಕೊಡ್ತಾರಾ? ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ತುಂಬಾ ಶೆಕೆ ಟೈಮ್ ಇದು. ತುಂಬಾ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಕೂಡ ಕುಡಿದೀನಿ ತುಂಬಾ ನಾನು. ಸೊ ಪ್ಲೀಸ್ ಎಲ್ಲರೂ ಕೂಡ ಒಂದು ಟ್ರಾನ್ಸ್ಪರೆಂಟ್ ಬಾಟಲ್, ಈ ಪೆಪ್ಸಿ ಕೋಕೋಲಾ ಬಾಟಲ್ ಇದ್ರು ಕೂಡ ಅದ್ರದ್ದು ಔಟರ್ ಕವರ್ ಇರುತ್ತಲ್ಲ, ಬಿಸಾಕಿ ಅದನ್ನ ಕವರ್ನ ಕಿತ್ತ ಬಾಟಲ್ ಯೂಸ್ ಮಾಡಿ ಸಾಕು. ಕ್ಲಿಯರ್ ಬಾಟಲ್ ಅದು. ಓಕೆನಾ? ಆಮೇಲೆ ಮಾಸ್ಕ್ ಇದು ಅಗೇನ್ ಇದೆಲ್ಲ ಆಪ್ಷನಲ್. ತುಂಬಾ ಸ್ಟೂಡೆಂಟ್ಸ್ ತಗೋತಾರ, ಮಾಸ್ಕ್ ಹೋಗ್ತಾರೆ, ಅವ್ರಿಗೆ ಸ್ಮೆಲ್ ಇಷ್ಟ ಆಗಲ್ಲ, ಒಂಥರ ಅವ್ರಿಗೆ ಕೋಲ್ಡ್ ಆಗಿರುತ್ತೆ, ಹುಷಾರಲ್ಲ, ಅವ್ರು ಹಾಕೋಬಹುದು. ಬಟ್ ಆಪ್ಷನಲ್ ಇದು ಕೂಡ. ಸ್ಯಾನಿಟರಿ ಎಲ್ಲ ಆಪ್ಷನಲ್. ವಾಚ್ ಸ್ಟೂಡೆಂಟ್ಸ್, ವಾಚ್ ತುಂಬಾ ಕಡೆ ವಾಚ್ ನ ಅಲೌ ಮಾಡಲ್ಲ. ನಂಗೆ ಗೊತ್ತು ನೀವು ಟೈಮ್ ನೋಡ್ಕೋಬೇಕು, ಎಷ್ಟು ಟೈಮು ಸೆಕ್ಷನ್ ಎಗೆ ಎಷ್ಟು ಟೈಮು, ಸೆಕ್ಷನ್ ಬಿ ಎಷ್ಟು ಟೈಮ್, ಬಟ್ ತುಂಬಾ ಕಡೆ ವಾಚಸ್ ನ ಅಲೌ ಮಾಡಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಆ ವಾಚಸ್ ತಗೊಂಡು ಆಬ್ವಿಯಸ್ಲಿ ವಾಚ್ ಅಲೌ ಮಾಡಿದ್ರೆ ನೀವು ಒಂದು ಅನಲಾಗ್ ವಾಚ್ ಟಿಕ್ 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 ಅನ್ನೋದು ವಾಚ್ ತಗೊಂಡೋಗಿ. ಡಿಜಿಟಲ್ ವಾಚ್, ಸ್ಮಾರ್ಟ್ ವಾಚ್ ಅಲೌ ಮಾಡಲ್ಲ, ಕ್ಯಾಲ್ಕುಲೇಟರ್ಸ್ ಅಲೌ ಮಾಡಲ್ಲ ಈಗಲೇ ಅಂತ ಏನಿ. ಓಕೆನಾ? ತಗೊಂಡೋಗಿ ಸ್ಟೂಡೆಂಟ್ಸ್ ವಾಚ್. ಅಗೇನ್ ತುಂಬಾ ಕಡೆ ಒಂದು ವಾಲ್ ಕ್ಲಾಕ್ ಹಾಕ್ಬಿಟ್ಟಿರ್ತಾರೆ. ಎಷ್ಟೊಂದು ಸ್ಕೂಲ್ಸ್ ಅಲ್ಲೆಲ್ಲ ರೂಮ್ಸ್ ಅಲ್ಲಿ, ಎವ್ರಿ ರೂಮ್ ಅಲ್ಲಿ ಒಂದು ವಾಲ್ ಕ್ಲಾಕ್ ಇರುತ್ತೆ. ಅವ್ರೆ ನೋಡ್ಬೋದು ನೀವು. ಎಷ್ಟೊಂದ್ ಕಡೆ ವಾಚ್ ಅಲೌ ಮಾಡೋ ತಗೊಂಡೋಗಿ. ಸದ್ಯಕ್ಕೆ ಅಲ್ಲಿ ನೀವು ಬೇಗ ಟೀಚರ್ಸ್ಗೆ ಸರ್ ನೀವು ವಾಚ್ ಅಲೌ ಮಾಡ್ತೀರಾ ಮಾಡಲ್ವಾ ಅಂತ ಮುಂಚೆ ಕೇಳ್ಬಿಡಿ. ಯಾಕಂದ್ರೆ ಕಾಪಿ ಎಲ್ಲ ಇಟ್ಕೋಬಾರ್ದು ಯಾರು ಮಾಡ್ತಾ. ಹ್ಯಾಂಡ್ ಕರ್ಚೀಫ್ ತಗೊಂಡೋಗಿ ಸ್ಟೂಡೆಂಟ್ಸ್, ಎಮರ್ಜೆನ್ಸಿ ಇರ್ಲಿ ಅವತ್ತು ಒಂದು ಹ್ಯಾಂಡ್ ಕರ್ಚೀಫ್ ಇರ್ಲಿ ಜೋಬಲ್ಲಿ, ಇಲ್ಲ ಬ್ಯಾಗ್ ಅಲ್ಲಿ ಇರ್ಲಿ ಅಟ್ ಲೀಸ್ಟ್ ಹ್ಯಾಂಡ್ ಕರ್ಚೀಫ್. ಓಕೆನಾ? ಇದೆಲ್ಲ ಬಿಟ್ಟು ಪ್ಲೀಸ್ 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 ಸ್ವಲ್ಪ ರೊಕ್ಕ, ಕಾಸು, ದುಡ್ಡು, ಹಣ ತಗೊಂಡೋಗಿ. ಓಕೆನಾ? ಪೈಸಾ ತಗೊಂಡೋಗಿ. ಯಾಕಂದ್ರೆ ಯಾರಿಗ ಗೊತ್ತು ಏನಾದ್ರು ಎಮರ್ಜೆನ್ಸಿ ಆಗ್ಬೋದು. ಓಕೆನಾ? ಸೊ ಪ್ಲೀಸ್ ಸ್ವಲ್ಪ ಎಕ್ಸ್ಟ್ರಾ ಕ್ಯಾಶ್ ಇಟ್ಕೊಂಡು ಹೋಗಿ. ಈಗ ನಿಮ್ ಪೇರೆಂಟ್ಸ್ ನಿಮ್ ಜೊತೆಗೆ ಎಕ್ಸಾಮ್ ಸೆಂಟರ್ ಬರ್ತಿದ್ರೆ ಅವಾಗಿನ ಒಳ್ಳೇದು. ಓಕೆನಾ? ಬರ್ತಾ ಇಲ್ಲ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ನೋಡ್ಕೊಂಡು ಹೋಗಿದ್ನ ಇಷ್ಟು ಮಾಡ್ಕೊಂಡು ಹೋಗಿ. ಓಕೆನಾ? ಸೊ ಐ ಹೋಪ್ ಇದೆಲ್ಲ ಬಿಟ್ಟು ದೆನ್ ದೇರ್ ಇಸ್ ಎಕ್ಸಾಮ್ ಪ್ಯಾಡ್. ಪ್ಲೀಸ್ ಈ ತರ ಕ್ಲಿಯರ್ ಆಗಿರೋ ಎಕ್ಸಾಮ್ ಪ್ಯಾಡ್ ತಗೊಳ್ಳಿ. ಎಕ್ಸಾಮ್ ಪ್ಯಾಡ್ ಫುಲ್ ಒಂದು ದೊಡ್ಡ ಎಲ್ಲ ಏನೂ ಇರಬಾರ್ದು. ಓಕೆನಾ?
ಬಟ್ ತುಂಬಾ ಕಡೆ ಎಕ್ಸಾಮ್ ಪ್ಯಾಡ್ ನ ಅಲೌ ಮಾಡಲ್ಲ, ಎಕ್ಸಾಮ್ ಪ್ಯಾಡ್ ನ ಅಲೌವೇ ಮಾಡಲ್ಲ. ಸೊ ಪ್ಲೀಸ್ 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 ಫಸ್ಟ್ ಎಕ್ಸಾಮ್ ನಾಳೆ ನೀವು ಬರೆಯಕ್ ಹೋದಾಗ ನೀವು ತಗೊಂಡೋಗಿ ಎಕ್ಸಾಮ್ ಪ್ಯಾಡ್ ನ. ಅಲೌ ಮಾಡಿದ್ರೆ ಒಳ್ಳೇದು, ಇಟ್ಕೊಂಡ್ ಬರೀರಿ. ಅಲೌ ಮಾಡಿಲ್ಲ, ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು, ಬ್ಯಾಗ್ ಇಡಬೇಕು ವಾಪಸ್ಸು, ನೆಕ್ಸ್ಟ್ ಎಕ್ಸಾಮ್ ತಗೊಂಡ್ ಬರಬಾರ್ದು ಅಂತ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ 1 ಗ್ರಾಮರ್ ಆಮೇಲೆ NCERT ಗ್ರಾಮರ್ ಎರಡು ಕೂಡ ಮಾಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಎರಡು ಸೇಮ್ ಅಂತ ನಂಗೆ ಚೆಕ್ ಮಾಡ್ಬೇಕು ನಾನು, ಯಾಕಂದ್ರೆ ನಾನು ಗ್ರಾಮರ್ ನೋಡಿದ್ದೆ ಮುಂಚೆ. ಬಟ್ ಅಕಸ್ಮಾತ್ ಸೇಮ್ ಆಗಿದ್ರೆ ಒಂದೇ ವಿಡಿಯೋ ಮಾಡ್ತೀನಿ. NCERT ಮತ್ತೆ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿದ್ರೆ ಗ್ರಾಮರ್ ಸಪರೇಟ್ ಆಗಿ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್? ಸೊ ಇವತ್ತಿನ ಕ್ಲಾಸ್ ಬರುತ್ತೆ ಸಾಯಂಕಾಲ 7 ಗಂಟೆ ಇಲ್ಲ 6 ಗಂಟೆ ಇಲ್ಲ 5 ಗಂಟೆ ಆ ಟೈಮಲ್ಲಿ ಮಾಡ್ತೀನಿ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಪ್ಲೀಸ್ ಇಲ್ಲಿ ಕೇಳಿರೋ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಪ್ಲೀಸ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗಿ. ಸ್ಕೂಲ್ ಯೂನಿಫಾರ್ಮ್ ಇಲ್ಲ ಅಂದ್ರೆ ನೀವು ಕಲರ್ ಡ್ರೆಸ್ ಹೋಗ್ತೀರಾ, ಫ್ಯಾಷನ್ ಶೋ ಮಾಡೋಕ್ ಇಲ್ಲ. ಪ್ಲೀಸ್ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಹೋಗ್ಬೇಕು ನೀವು. ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಹೋಗಿಲ್ಲ ಅಂದ್ರೆ ನಿಮ್ಗೆ ಆಬ್ವಿಯಸ್ಲಿ ಎಂಟ್ರಿ ಸಿಗಲ್ಲ ಅಲ್ಲಿ. ನೀವು ಸ್ಕೂಲ್ ಹೆಂಗ್ ರೆಡಿ ಆಗ್ತಿರಲ್ಲ, ಜಡೆ ಹಾಕೊಂಡು ಹುಡುಗಿರಲ್ಲ, ಹಂಗೆ ಹಾಕೊಂಡು ಹೋಗಿ. ಓಕೆನಾ? ಸ್ಕೂಲ್ ಬಿಡ್ಕೊಂಡಿ ಫ್ಯಾಷನ್ ಶೋ ಇಲ್ಲ. ನೀವ್ ಯಾರಿಗೂ ಫ್ಯಾಷನ್ ಶೋ ಮಾಡಕ್ ಹೋಗ್ತಾ ಇಲ್ಲ, ಬರೀ ಎಕ್ಸಾಮ್ ಬರೀ ಹೋಗ್ತಾ ಇರೋ, ಒಳ್ಳೆ ಮಾಡ್ಬಿಟ್ಟು ಎಕ್ಸಾಮ್ ಬರ್ ಬನ್ನಿ ಸಾಕಷ್ಟೇ. ಓಕೆನಾ? ಸೊ ಫಸ್ಟ್ ಎಕ್ಸಾಮ್ ಆದ್ಮೇಲೆ ನೋಡಿ ನಿಮ್ಗೆಲ್ಲ ಐಡಿಯಾ ಬಂದ್ರೆ ನೋಡಿ, ಇದೆ ಟ್ರಾನ್ಸ್ಪರೆಂಟ್ ಬಾಟಲ್, ಟ್ರಾನ್ಸ್ಪರೆಂಟ್ ಪೌಚ್, ನಿಮ್ದು ಅಡ್ಮಿಟ್ ಕಾರ್ಡ್ ಎಲ್ಲ ಇದ್ರೆ ಕ್ಯಾರಿ ಮಾಡ್ಬೇಕು ನೀವು. ವಾಚ್ ಎಷ್ಟೊಂದ್ ಕಡೆ ಅಲೌ ಇರಲ್ಲ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ ಒಂದ್ಸತಿ ಅದನ್ನ. ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಲ್ ದಿ ಬೆಸ್ಟ್. ಸೊ ಎಕ್ಸಾಮ್ ಚೆನ್ನಾಗಿ ಬರೀರಿ, ಮೇಕ್ ಅಸ್ ಪ್ರೌಡ್. ಓಕೆ? ಸೊ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಲೆಟ್ ಮಿ ನೋ ಕಮೆಂಟ್ ಸೆಕ್ಷನ್ ಇಫ್ ಐ ಮಿಸ್ಡ್ ಔಟ್ ಎನಿಥಿಂಗ್. ಬೈ ಬೈ ಆಲ್ ಆಫ್ ಯು.